ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೀಚಿಂಗ್ ಆಪ್ಟಿಟ್ಯೂಡ್ ಜನರಲ್ ಪೇಪರ್ ಫಸ್ಟ್ ಚಾಪ್ಟರ್ ಟೀಚಿಂಗ್ ಆಪ್ಟಿಟ್ಯೂಡ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇದರಲ್ಲಿ ನಾನು ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಗ್ಯಾರಂಟಿಡ್ ಟಾಪಿಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾವು ಎಜುಕೇಶನ್ ಕಮಿಷನ್ ಅಂಡ್ ನ್ಯಾಷನಲ್ ಪಾಲಿಸಿಗಳನ್ನ ನಾವು ನೋಡ್ಬೋದು. ಫಸ್ಟ್ ಒನ್, ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 1948. ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಯಾವಾಗ ಎಕ್ಸಿಸ್ಟೆನ್ಸಿಗೆ ಬರುತ್ತೆ ಅಂದ್ರೆ 1948 ಅಲ್ಲಿ ಎಕ್ಸಿಸ್ಟೆನ್ಸಿಗೆ ಬರುತ್ತೆ. ನೆಕ್ಸ್ಟ್, ಸೆಕೆಂಡರಿ ಎಜುಕೇಶನ್ ಕಮಿಷನ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1952. ಸೆಕೆಂಡರಿ ಎಜುಕೇಶನ್ ಕಮಿಷನ್ ಯಾವಾಗ ಎಕ್ಸಿಸ್ಟೆನ್ಸಿಗೆ ಬರುತ್ತೆ ಅಂದ್ರೆ 1952 ಅಲ್ಲಿ ಎಕ್ಸಿಸ್ಟೆನ್ಸಿಗೆ ಬರುತ್ತೆ. ನೆಕ್ಸ್ಟ್, ನ್ಯಾಷನಲ್ ಎಜುಕೇಶನ್ ಕಮಿಷನ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1964 to 66. ನ್ಯಾಷನಲ್ ಎಜುಕೇಶನ್ ಕಮಿಷನ್ ಯಾವಾಗ ಎಕ್ಸಿಸ್ಟೆನ್ಸಿಗೆ ಬರುತ್ತೆ ಅಂದ್ರೆ 1964 to 66. ನೆಕ್ಸ್ಟ್, ಕೋತಾರಿ ಎಜುಕೇಶನ್ ಕಮಿಷನ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ರಿಪೀಟೆಡ್. ನೆನ್ಪಿಟ್ಕೊಳ್ಳಿ, ಕೋತಾರಿ ಎಜುಕೇಶನ್ ಕಮಿಷನ್ 1964 to 66 ಅಲ್ಲಿ ಎಕ್ಸಿಸ್ಟೆನ್ಸಿಗೆ ಬರುತ್ತೆ. ನೆಕ್ಸ್ಟ್, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1986. ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಯಾವಾಗ ಎಕ್ಸಿಸ್ಟೆನ್ಸಿಗೆ ಬಂತು ಅಂದ್ರೆ 1986 ಅಲ್ಲಿ ಎಕ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ಈ ಟೈಪ್ ಆಫ್ ಕ್ವೆಶ್ಚನ್ ನಿಮಗೆ ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಕೇಳ್ಬೋದು ಅಥವಾ ಮ್ಯಾಥ್ ಫಾಲೋಯಿಂಗ್ ಅಲ್ಲಿ ಕೇಳ್ಬೋದು. ಸೊ ಇದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕಾನ್ಸೆಪ್ಟ್, ಮೆಥಡ್ ಆಫ್ ಟೀಚಿಂಗ್. 2 ಮೆಥಡ್ಸ್ ಇರುತ್ತೆ, ಒಂದು ಪೆಡಾಗಜಿ, ಇನ್ನೊಂದು ಆಂಡ್ರೋಗಜಿ. ಪೆಡಾಗಜಿ ಅಂದ್ರೆ ಟೀಚರ್ ರಿಲೇಟೆಡ್ ಮೆಥಡ್ ಆಗಿರುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಹೇಗಪ್ಪ ಅಂದ್ರೆ ಟೀಚರ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುತ್ತಾರೆ. ಟೀಚರು ಇವರಿಗೆ ಗೈಡ್ ಮಾಡ್ತಾರೆ, ಏನೇನ್ ಮಾಡ್ಬೇಕು ಅಂತ ಸಜೆಷನ್ ಮತ್ತೆ ಗೈಡೆನ್ಸ್ ಅನ್ನ ಕೊಡ್ತಾರೆ. ಇದರಲ್ಲಿ ಸ್ಟೂಡೆಂಟ್ಸ್ ಟೀಚರ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ನೆಕ್ಸ್ಟ್, ಆಂಡ್ರೋಗಜಿ ಅಂದ್ರೆ ಸ್ಟೂಡೆಂಟ್ ರಿಲೇಟೆಡ್ ಮೆಥಡ್ ಆಗಿರುತ್ತೆ. ಇದು ಸ್ಟೂಡೆಂಟ್ ಸೆಂಟರ್ಡ್ ಆಗಿರುವಂತ ಅಪ್ರೋಚ್ ಆಗಿರುತ್ತೆ. ಸ್ಟೂಡೆಂಟ್ಸ್ ಇಲ್ಲಿ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಅವರೇ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ಕೆಪಾಸಿಟಿಯನ್ನು ಹೊಂದಿರ್ತಾರೆ. ಇಲ್ಲಿ ಈ ಮೆಥಡ್ ಅಲ್ಲಿ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಅವರವ್ರ ಪ್ರಾಬ್ಲಮಿಗೆ ಅವರವರೇ ಥಿಂಕ್ ಮಾಡಿ ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡುವಂತ ಎಬಿಲಿಟಿಯನ್ನ ಹೊಂದಿರ್ತಾರೆ. ನೆಕ್ಸ್ಟ್, ಇಲ್ಲಿ ನಾವು ಲೆವೆಲ್ಸ್ ಆಫ್ ಟೀಚಿಂಗ್ ಅನ್ನ ನೋಡ್ಬೋದು. ಮೇನ್ ಆಗಿ 3 ಲೆವೆಲ್ಸ್ ಆಫ್ ಟೀಚಿಂಗ್ ಇದೆ. ಒಂದು ಮೆಮೊರಿ ಲೆವೆಲ್, ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಬರುತ್ತೆ, ನೆಕ್ಸ್ಟ್ ರಿಫ್ಲೆಕ್ಟಿವ್ ಲೆವೆಲ್ ಬರುತ್ತೆ. ಮೆಮೊರಿ ಲೆವೆಲ್ ಗಿವನ್ ಬೈ ಹರ್ಬರ್ಟ್, ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಗಿವನ್ ಬೈ ಮಾರಿಸನ್ ಅಂಡ್ ರಿಫ್ಲೆಕ್ಟಿವ್ ಲೆವೆಲ್ ಗಿವನ್ ಬೈ ಹಂಟ್. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇದನ್ನ ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ನಾವು ನೋಡ್ಬೋದು. ಫಸ್ಟ್ ಲೆವೆಲ್ ಆಫ್ ಟೀಚಿಂಗ್, ಮೆಮೊರಿ ಲೆವೆಲ್ ಆಫ್ ಟೀಚಿಂಗ್. ಇದರಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಟೀಚರ್ ಕ್ಲಾಸ್ ಮಾಡೋದನ್ನ ಕೇಳಿಸ್ಕೊಳ್ತಾರೆ, ನೆಕ್ಸ್ಟ್ ಅದನ್ನ ಮೆಮೊರೈಸ್ ಮಾಡ್ಕೊಳ್ತಾರೆ, ಅಂದ್ರೆ ರೀಕಾಲ್ ಅನ್ನ ಮಾಡ್ಕೊಳ್ಳೋದನ್ನ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಬರೋದು ಅಂಡರ್ಸ್ಟ್ಯಾಂಡಿಂಗ್. ಇದು ಸೆಕೆಂಡ್ ಲೆವೆಲ್ ಆಫ್ ಟೀಚಿಂಗ್ ಅಲ್ಲಿ ಬರುತ್ತೆ. ಅವ್ರೇನು ಗ್ರಾಸ್ಪಿಂಗ್ ಮಾಡ್ಕೊಂಡಿರ್ತಾರೋ ಅದನ್ನ ರಿಯಲ್ ಲೈಫ್ ಅಲ್ಲಿ ಅಪ್ಲೈ ಮಾಡ್ತಾರೆ. ಕೆಲವೊಂದು ಸಿಚುವೇಶನ್ ಅಲ್ಲಿ ಅಪ್ಲೈ ಮಾಡೋದನ್ನ ನಾವು ಇಲ್ಲಿ ನೋಡ್ತೀವಿ. ನೆಕ್ಸ್ಟ್, ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಟಿಕಲ್ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್, ಸ್ವಯಂ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಸ್ಟಡಿ ವೆಬ್ಸ್ ಆಫ್ ಆಕ್ಟಿವ್ ಲರ್ನಿಂಗ್ ಆಫ್ ಯಂಗ್ ಆಸ್ಪೈರಿಂಗ್ ಮೈಂಡ್ಸ್. ಈ ಫುಲ್ ಫಾರ್ಮ್ ನೆಲ್ಲ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಸ್ವಯಂ ಲಾಂಚ್ಡ್ ಇನ್ ದ ಇಯರ್. ಸ್ವಯಂ ಅನ್ನೋದು 2017 ಜುಲೈ ಅಲ್ಲಿ ಲಾಂಚ್ ಆಗುತ್ತೆ. ಯಾವ್ದ್ರಿಂದ ಲಾಂಚ್ ಆಗುತ್ತೆ ಅಂದ್ರೆ MHRD ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇಂದ 2017 ಅಲ್ಲಿ ಸ್ವಯಂ ಲಾಂಚ್ ಆಗುತ್ತೆ. ನೆಕ್ಸ್ಟ್, ಅದ್ರ ಪರ್ಪಸ್ ಅಂದ್ರೆ ಉದ್ದೇಶ ಏನು ಅಪ್ಪ ಅಂದ್ರೆ ಪ್ರೊವೈಡ್ ಫ್ರೀ ಆಕ್ಸೆಸ್ ಟು ಲರ್ನಿಂಗ್ ಮೆಟೀರಿಯಲ್, ವಿಡಿಯೋ. ಇದು ವೇರಿಯಸ್ ಲರ್ನಿಂಗ್ ಮೆಟೀರಿಯಲ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಫ್ರೀ ಆಕ್ಸೆಸ್ ಅನ್ನ
ಕೊಡುತ್ತೆ. ನಾವು ಫ್ರೀಯಾಗಿ ವೇರಿಯಸ್ ವಿಡಿಯೋ ಲೆಕ್ಚರ್ಸ್ನ ನೋಡ್ಬೋದು. ನೆಕ್ಸ್ಟು ವೇರಿಯಸ್ ಟೆಸ್ಟ್ಗಳನ್ನು ಫ್ರೀಯಾಗಿ ಅಟೆಂಡ್ ಮಾಡ್ಬೋದು. ಇವೆಲ್ಲ ಟಾಪ್ ಟೀಚರ್ಸಿಂದ ಕ್ರಿಯೇಟ್ ಆಗಿರುತ್ತೆ. ನೆಕ್ಸ್ಟ್ ದೇರ್ ಆರ್ 9 ಕೋಆರ್ಡಿನೇಟರ್ ಇನ್ ಸ್ವಯಂ. ಆಯ್ತಾ, ಸ್ವಯಂ ಅಲ್ಲಿ ಟೋಟಲ್ 9 ಕೋಆರ್ಡಿನೇಟರ್ಸ್ ಇರ್ತಾರೆ. ಒಂದು UGC, ಇನ್ನೊಂದು AICTE, NPTEL, CEC, NCERT, IGNOU, IIMP, NITTER. ಇವು ಕೋಆರ್ಡಿನೇಟರ್ ಆಫ್ ಸ್ವಯಂ. ನೀವು ಮೇನ್ ಆಗಿ ಈ ಕೋಆರ್ಡಿನೇಟರ್ಸ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಇದನ್ನ ನೆನ್ಪಿಟ್ಕೊಳಕ್ಕೆ ನಿಮ್ಗೆ ಈಸಿ ಆಗುವಂತ ಕೋಡ್ ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 9 ಕೋಆರ್ಡಿನೇಟರ್ಸ್ ಅಂಡ್ ದೇರ್ ಫೋಕಸ್ ಏರಿಯಾಸ್. ಆ 9 ಕೋಆರ್ಡಿನೇಟರ್ ಯಾವ ಏರಿಯಾ ಮೇಲೆ ಫೋಕಸ್ ಮಾಡ್ತಾರೆ ಅಂತ ಇದರಲ್ಲಿ ನಾವು ತಿಳ್ಕೊಳ್ತೀವಿ. UGC ಫುಲ್ ಫಾರ್ಮ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಇದು ಯಾವ ಏರಿಯಾ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ನಾನ್ ಟೆಕ್ನಿಕಲ್ PG ಎಜುಕೇಶನ್, ಪೋಸ್ಟ್ ಗ್ರಾಜುಯೇಷನ್ ಎಜುಕೇಶನ್ ಮೇಲೆ ಇದು ಫೋಕಸ್ ಅನ್ನ ಮಾಡುತ್ತೆ. ನೆಕ್ಸ್ಟ್ IGNOU ಫುಲ್ ಫಾರ್ಮ್ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಇದು ಯಾವ ಏರಿಯಾ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ಔಟ್ ಆಫ್ ಸ್ಕೂಲ್ ಸ್ಟೂಡೆಂಟ್ ಅನ್ನ ಬಿಟ್ಟು ಉಳಿದಿರ್ತಕ್ಕಂಥ ಏರಿಯಾಗಳ ಮೇಲೆ ಇದು ಫೋಕಸ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಬರೋದು AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ಇದು ಮೇನ್ ಆಗಿ ಯಾವ ಏರಿಯಾ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ಸೆಲ್ಫ್ ಬೇಸ್ಡ್ ಅಥವಾ ಇಂಟರ್ನ್ಯಾಷನಲ್ ಕೋರ್ಸಸ್ ಮೇಲೆ ಫೋಕಸ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಬರೋದು NPTEL. ಇದು ಯಾವ ಏರಿಯಾ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ಇಂಜಿನಿಯರಿಂಗ್ ರಿಲೇಟೆಡ್ ಏರಿಯಾ ಮೇಲೆ ಫೋಕಸ್ ಮಾಡುತ್ತೆ. NPTEL ಫುಲ್ ಫಾರ್ಮ್ ನ್ಯಾಷನಲ್ ಪ್ರೋಗ್ರಾಮ್ ಆನ್ ಟೆಕ್ನಾಲಜಿ ಎನ್ಹಾನ್ಸ್ಡ್ ಲರ್ನಿಂಗ್. ನೆಕ್ಸ್ಟ್ ಬರೋದು NCERT ಫುಲ್ ಫಾರ್ಮ್ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ಇದು ಯಾವ ಏರಿಯಾ ಮೇಲೆ ಫೋಕಸ್ ಮಾಡುತ್ತೆ ಅಂದ್ರೆ ಮೇನ್ ಆಗಿ ಇದು ಸ್ಕೂಲ್ ಎಜುಕೇಶನ್ ಮೇಲೆ ಫೋಕಸ್ ಅನ್ನ ಮಾಡುತ್ತೆ. ನೆಕ್ಸ್ಟ್ NITTER ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಟೀಚರ್ಸ್ ಟ್ರೈನಿಂಗ್ ಅಂಡ್ ರಿಸರ್ಚ್. ಇದು ಟೀಚರ್ ಎಜುಕೇಶನ್ ಮೇಲೆ ಮೇನ್ ಆಗಿ ಫೋಕಸ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಬರೋದು CEC. ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದ್ರೆ UG ಎಜುಕೇಶನ್ ಅಂದ್ರೆ ಅಂಡರ್ ಗ್ರಾಜುಯೇಷನ್ ಎಜುಕೇಶನ್ಗೆ ಇದು ರಿಲೇಟೆಡ್ ಆಗಿರುತ್ತೆ. CEC ಸ್ಟ್ಯಾಂಡ್ಸ್ ಫಾರ್ ಕನ್ಸೋರ್ಟಿಯಂ ಫಾರ್ ಎಜುಕೇಶನಲ್ ಕಮ್ಯುನಿಕೇಶನ್ ಆಗಿರುತ್ತೆ. ನೆಕ್ಸ್ಟ್ ಬರೋದು IIMB. ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂದ್ರೆ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮೇಲೆ ಇದು ಫೋಕಸ್ ಅನ್ನ ಮಾಡುತ್ತೆ. ನೆಕ್ಸ್ಟ್ ಬರೋ ಕಾನ್ಸೆಪ್ಟ್ ಸ್ವಯಂ ಪ್ರಭಾ. ಆಯ್ತಾ, ಇದು 40 DTH ಚಾನೆಲ್ ಗಳನ್ನ ಒಳಗೊಂಡಿರುತ್ತೆ. ನೆಕ್ಸ್ಟ್ ಇದು 24x7 ಅವೈಲಬಿಲಿಟಿಯನ್ನು ಹೊಂದಿರುತ್ತೆ. ಇದೊಂದು ಎಜುಕೇಶನಲ್ ಚಾನೆಲ್ ಆಗಿರುತ್ತೆ. ನೆಕ್ಸ್ಟ್ ಇದು GSAT 15 ಸ್ಯಾಟಲೈಟ್ ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ವಯಂ ಪ್ರಭಾವನ್ನ ಮೇಂಟೈನ್ ಮಾಡ್ತಿರುವಂತ ವೆಬ್ ಪೋರ್ಟಲ್ ಅನ್ನ ನೋಡೋದಾದ್ರೆ ಇನ್ಫ್ಲಿಬ್ನೆಟ್ ಆಗಿರುತ್ತೆ. ಇನ್ಫ್ಲಿಬ್ನೆಟ್ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಇನ್ಫಾರ್ಮೇಶನ್ ಅಂಡ್ ಲೈಬ್ರರಿ ನೆಟ್ವರ್ಕ್. ನೆಕ್ಸ್ಟ್ ನಾನಿಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕೊಟ್ಟಿದ್ದೀನಿ. ಫಸ್ಟ್, ಹ್ಯೂರಿಸ್ಟಿಕ್ ಮೆಥಡ್ ಗಿವನ್ ಬೈ ಆರ್ಮ್ಸ್ಟ್ರಾಂಗ್. ಹ್ಯೂರಿಸ್ಟಿಕ್ ಮೆಥಡ್ ಅನ್ನ ಆರ್ಮ್ಸ್ಟ್ರಾಂಗ್ ಅವರು ಕೊಡ್ತಾರೆ. ನೆಕ್ಸ್ಟ್, ದ ಕಂಡೀಷನ್ ಆಫ್ ಲರ್ನಿಂಗ್ ಈಸ್ ಗಿವನ್ ಇನ್ ದ ಇಯರ್. ಕಂಡೀಷನ್ ಆಫ್ ಲರ್ನಿಂಗ್ ಅನ್ನ ಯಾವ ಇಯರ್ ಅಲ್ಲಿ ಕೊಡ್ತಾರೆ ಅಂದ್ರೆ 1965 ಅಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್, ಕೋಆರ್ಡಿನೇಟರ್ ಆಫ್ ಸ್ವಯಂ ಕೋಆರ್ಡಿನೇಟರ್ ಯಾರಪ್ಪ ಅಂದ್ರೆ ಒಂದು MHRD, ಇನ್ನೊಂದು AICTE. ನೆಕ್ಸ್ಟ್, ಟ್ರೆಡಿಷನಲ್ ಮೆಥಡ್ ಆಫ್ ಟೀಚಿಂಗ್ ಯಾವಾಗ್ಲೂ ಟೀಚರ್ ಸೆಂಟ್ರಿಕ್ ಮೆಥಡ್ ಆಗಿರುತ್ತೆ. ನೆಕ್ಸ್ಟ್, ಮಾಡರ್ನ್ ಮೆಥಡ್ ಯಾವಾಗ್ಲೂ ಸ್ಟೂಡೆಂಟ್ ಸೆಂಟ್ರಿಕ್ ಆಗಿರುತ್ತೆ. ನೆಕ್ಸ್ಟ್, ICT ಈಸ್ ಆಲ್ಸೋ ಕಾಲ್ಡ್ ಆಸ್ ಕಂಪ್ಯೂಟರ್ ಬೇಸ್ಡ್ ಟ್ರೈನಿಂಗ್. ICT ಫುಲ್ ಫಾರ್ಮ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಇದನ್ನ ನಾವು ಕಂಪ್ಯೂಟರ್ ಬೇಸ್ಡ್ ಟ್ರೈನಿಂಗ್ ಅಂತ ಸಹ ಕರಿತೀವಿ. ನೆಕ್ಸ್ಟ್, ICT ಕೇಮ್ ಇನ್ ದ ಇಯರ್ 1980.
Next, adult education is also called as ಆಂಡ್ರೋಗಜಿ. ಅಡಲ್ಟ್ ಎಜುಕೇಶನ್ ಅನ್ನು ನಾವು ಆಂಡ್ರೋಗಜಿ ಅಂತ ಕರಿತೀವಿ. ಇದು ಸ್ಟೂಡೆಂಟ್ ಸೆಂಟ್ರಿಕ್ ಮೆಥಡ್ ಆಗಿರುತ್ತೆ. ಸೆಲ್ಫ್ ಇವ್ಯಾಲ್ಯೂಯೇಷನ್ ಅನ್ನೋದು ಇದ್ರ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ನೋಡೋದಾದ್ರೆ ಗ್ರೇಡ್. ಗ್ರೇಡ್ ಇಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್. ಲ್ಯಾಟಿನ್ ವರ್ಡ್ ಇಂದ ಬಂದಿದೆ ಗ್ರೇಡ್ ಅನ್ನೋ ವರ್ಡ್. ಗ್ರಾಜುಯೇಟ್ ಮೀನ್ಸ್, ಗ್ರಾಜುಯೇಟ್ ಮೀನಿಂಗ್ ಏನಂದ್ರೆ ಸ್ಟೆಪ್. ನೆಕ್ಸ್ಟ್ NEP. NEP started by MHRD. Next CGPA full form. CGPA full form cumulative grade point average. Next NCERT. National Council for Education and Research Training. Developed by NCF. NCF ಇಂದ ಡೆವಲಪ್ ಆಗಿರುತ್ತೆ. ಯಾವ ಇಯರ್ ಅಲ್ಲಿ ಅಂದ್ರೆ 1975 ಅಲ್ಲಿ. NCF full form National Curriculum Framework. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಡಲ್ಟ್ಸ್ಕೆನ್ಸ್ ಲರ್ನರ್. ಅಡಲ್ಟ್ಸ್ಕೆನ್ಸ್ ಲರ್ನರ್ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ನೆಕ್ಸ್ಟ್ ಮೋರ್ ವೆರೈಟಿ ಆಫ್ ಸಬ್ ಸ್ಕಿಲ್ಸ್ ಕಾಲ್ಡ್. ವೆರೈಟಿ ಆಫ್ ಸಬ್ ಸ್ಕಿಲ್ಸ್ ಅನ್ನು ಏನಂತ ಕರಿತೀವಿ? ಪಾಲಿಕ್ರಿಸ್ಟ್ ಸ್ಕಿಲ್ ಅಂತ ಕರಿತೀವಿ. ನೆಕ್ಸ್ಟ್ ಮೈಂಡ್ ಮ್ಯಾಪಿಂಗ್ ಈಸ್ ಗಿವನ್ ಬೈ. ಮೈಂಡ್ ಮ್ಯಾಪಿಂಗ್ ಅನ್ನ ಕೊಟ್ಟವರು ಟೋನಿ ಬ್ರಿಜನ್. ಯಾವ ಇಯರ್ ಅಲ್ಲಿ ಕೊಟ್ಟಿರ್ತಾರೆ? 1960 ಅಲ್ಲಿ. ನೆಕ್ಸ್ಟ್ ರೇಡಿಯೋ ಸ್ಟಾರ್ಟೆಡ್ ಇನ್ ದ ಇಯರ್ 1917 ಅಲ್ಲಿ ರೇಡಿಯೋ ಸ್ಟಾರ್ಟ್ ಆಗುತ್ತೆ. ಇಂಡಿಯಾಸ್ ಫಸ್ಟ್ ರೇಡಿಯೋ ಸ್ಟೇಷನ್ ಎಸ್ಟಾಬ್ಲಿಷ್ಡ್ ಇನ್. ಇಂಡಿಯಾದ ಫಸ್ಟ್ ರೇಡಿಯೋ ಸ್ಟೇಷನ್ ಎಲ್ಲಿ ಎಸ್ಟಾಬ್ಲಿಷ್ ಆಗಿದೆ ಅಂದ್ರೆ ಮುಂಬೈಯಲ್ಲಿ ಇನ್ 1927 ಜುಲೈ ಮಂತ್ ಅಲ್ಲಿ. ನೆಕ್ಸ್ಟ್ ಆಲ್ ಇಂಡಿಯಾ ರೇಡಿಯೋ ಬ್ರಾಡ್ಕಾಸ್ಟ್ ರೇಡಿಯೋ ಫಾರ್ ದ ಕಂಟ್ರಿ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ 1937. ನೆಕ್ಸ್ಟ್ SMS ಫುಲ್ ಫಾರ್ಮ್ ಶಾರ್ಟ್ ಮೆಸೇಜ್ ಸರ್ವಿಸ್. ನೆಕ್ಸ್ಟ್ WAP full form wireless application protocol. Thank you.